ದಿನಾಂಕ 14/7/2025 ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ವತಿಯಿಂದ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳನ್ನು ಕಬಳಿಸುತ್ತಿ ಇದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕಿನ ಭ್ರಷ್ಟಾಧಿಕಾರಿಗಳು ಅವರ ವಿರುದ್ಧ ಹಾಗೂ ಈಗಾಗಲೇ 5 ವರ್ಷಗಳಿಗಾದರೂ ಕೂಡ ಒಮ್ಮೆ ಆ ಸಿಬ್ಬಂದಿ ವರ್ಗ ಬದಲಾವಣೆಗಳಾಗಬೇಕಾಗಿದೆ. ಆ ಬದಲಾವಣೆಗಳಾಗ್ದಿರ 10 ವರ್ಷ 15 ವರ್ಷ 20 ವರ್ಷ ಅಲ್ಲೇ ಊರ್ಕೊಂಡು ಅಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಅಲ್ಲೇ ಅಡಿಪಾಯವಾಗಿದ್ದು ಭ್ರಷ್ಟಾಚಾರವನ್ನು ಅಡಿಪಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕುರುಡು ನೀತಿ ಆಗಿದೆ ಇವತ್ತು ತಾಲೂಕಿನಲ್ಲಿ. ಈಗಾಗಲೇ ಅನೇಕ ಹೋರಾಟಗಾರರು ಇದ್ದರೂ ಕೂಡ ಇಂಥ ವಿಚಾರಗಳನ್ನು ಹಲವಾರು ಬಾರಿ ಧ್ವನಿ ಎತ್ತಿದರೂ ಕೂಡ ಈ ಹೋರಾಟಗಳಿಗೆ ಎಲ್ಲಿ ಕೂಡ ನ್ಯಾಯ ಸಿಗದಿರೇ ಇರತಕ್ಕಂಥ ಕಾರಣಕ್ಕಾಗಿ ಇವತ್ತು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ಒಂದು ಅಹೋರಾತ್ರಿ ಹೋರಾಟ ಅಂದರೆ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಈ ಸಮಾಜದಲ್ಲಿ ಸತ್ಯಭರಿತವಾದಂಥ ನ್ಯಾಯ ದೊರಕಬೇಕು. ಇವತ್ತು ಸರ್ಕಾರದ ಭೂಮಿಗಳನ್ನು ಕಬಳಿಸ್ಕೊಂಡು ಇವತ್ತು ಬಲಿಷ್ಠರು ಅಂದರೆ ಬಲಶಾಲಿಗಳು ಇವತ್ತು ಕಬಳಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಕಬಳಿಸ್ಕೊಳ್ತಾ ಇದ್ದರೂ ಕೂಡ ಈ ಅಧಿಕಾರಿಗಳು ಲಂಚಗಳನ್ನು ಪಡೆದುಕೊಂಡು ಅವರಿಗೆ ಶಾಮೀಲಾಗಿ ಇವತ್ತು ಬಲಿಷ್ಠರಿಗೆ ಬೆಂಬಲವಾಗಿ ಇವತ್ತು ಸರ್ಕಾರಿ ಭೂಮಿಗಳು ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಕಳೆದು ಹೋಗ್ತವೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಹಿಂಪಡೆಯುವ ರೀತಿಗೆ ಒಂದು ಮಾರ್ಗ ಹುಡುಕುವ ನಿಟ್ಟಿನಲ್ಲಿ ಜೊತೆಗೆ ಇರ್ತಕ್ಕಂಥ ಸರ್ಕಾರಿ ಭೂಮಿಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ಇವತ್ತು ಆನೇಕಲ್ ತಾಲೂಕಿನ ಪ್ರಗತಿಪರ ಚಿಂತಕರು, ಸಮಾಜವಾದಿಗಳು, ಸಮಾನತಾ ಸ್ವಭಾವ ಇರತಕ್ಕಂಥವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಮಹಿಳಾ ಸಂಘಟನೆಗಳು, ಎಲ್ಲ ನಾಗರಿಕ ಬಂಧುಗಳು ಆಗಮಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಜೊತೆಗೆ ಇವತ್ತು ಗಡಿನಾಡು ಜೈ ಭೀಮ್ ವೇದಿಕೆ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಜೈ ಭೀಮ್.